ನಿಂತಿದ್ದಾರೆ ಅವರು. ಸರ್ ಎಲ್ಲರಿಗೂ ನಮಸ್ಕಾರ. ಬರಕ್ ಮುಂಚೆನೆ ಭಯ ಸ್ಟಾರ್ಟ್ ಆಗೋಯ್ತು. ರಾಧಾಕೃಷ್ಣ ಎದುರಿಸ್ಬಿಟ್ಟೆ ಕಳಿಸಿದ್ರು. ನೀವೇ ಸರ್ ಹಿಂಗೆ ಹಿಂಗೆ ಮಾತಾಡಲ್ಲ ನಾನು. ರಾಧಾಕೃಷ್ಣ ಅವ್ರಿಗೆ ಒಂದು ಒಳ್ಳೆ ಗುಣ ಇದೆ. ಅವರು ಕಥೆ ಹೇಳ್ಬೇಕಾದ್ರೆ ಕೀಲಿ ಗುಸ್ಬಿಡ್ದಂಗೆ ಇರುತ್ತೆ. ಆ ಕತೆ ಬಂದ್ಬಿಟ್ಟು ಮನಸ್ಸಿನ ತಟ್ಟತ್ತೆ, ನಮ್ಮ ತಲೆನ ಹೂ ಅನಿಸ್ಬಿಡುತ್ತೆ. ನಿಮಗೆಲ್ಲ ಇದು ಜೂನಿಯರ್, ಆದರೆ ನನಗೆ ಮಾತ್ರ ಇದು ಮೈ ಜೂನಿಯರ್. మీరు వచ్చేది ఏం సార్? టెంపో వచ్చింది, రిథం వచ్చింది, ఎనర్జీ వచ్చింది, అందులో మేము కూర్చున్నాం. మీరు వచ్చేది కూడా అన్ని ఎనర్జీ మారిపోయింది. అదే కదా తెలియదు సార్. యువర్ ದಿಸ್ ಇಸ್ ಡೆಫಿನೆಟ್ಲಿ ಬೀನ್ ಇದೊಂದು ತುಂಬ ಲಾಂಗ್ ಜರ್ನಿ ಇದೆ ನಾವು ಮಾಡಿರೋದು. ಅನಿಸುತ್ತೆ ತುಂಬ ಲಾಂಗ್ ಜರ್ನಿ ಆಯಿತು ಸಿನಿಮಾ ಶುರು ಮಾಡಿ ಅಂತ ಅನಿಸುತ್ತೆ. ಬಟ್ ಮೊನ್ನೆ ರಶಸ್ ನೋಡಿ ಡಬ್ಬಿಂಗ್ ಮಾಡಿ ಫೈನಲ್ ಪ್ರಾಡಕ್ಟ್ ನೋಡ್ಬೇಕಾದ್ರೆ ಖಂಡಿತ ಇದು ಹ್ಯಾಪಿ ಜರ್ನಿ ಆಯಿತು ಅಂತ ಅನಿಸುತ್ತೆ. ಒಂದು ಸಿನಿಮಾ ಎಷ್ಟು ಟೈಮ್ ತಗೊಳ್ಳೋದೇ ಮುಖ್ಯ ಅಲ್ಲ, ನಮ್ಮನ್ನು ಕೂರ್ಸುತ್ತೆ. ಅವ್ರು 2 ಗಂಟೆ ಸಿನಿಮಾ ಆಗಿರುತ್ತಲ್ಲ, ಅದು ಇದು ಕೂರಿಸುತ್ತೆ ನಮಗೆ ಸಿನಿಮಾ. ಅವರು ರಾಧಾಕೃಷ್ಣ ಅವರು ಹೇಳಿದಂಗೆ ನಮ್ಮ ಎಲ್ಲ ಪ್ರತಿಯೊಬ್ಬರು, ನಮ್ಮ ಸೆಂಥಿಲ್ ಕುಮಾರ್ ಅವರು ಇರ್ಬೋದು, ದೇವಿಶ್ರೀ ಪ್ರಸಾದ್ ಇರ್ಬೋದು, ಸಾಯಿ ನಮ್ಮ ಪ್ರೊಡ್ಯೂಸರ್ ಅವರು ಇರ್ಬೋದು, ಪ್ರತಿಯೊಬ್ಬರು ಗುರಿ ಇದ್ದು ಕಿರೀಟಿನ ಗೆಲ್ಲಿಸಬೇಕು. ಅದು ಮನಸ್ಫೂರ್ತಿ. ಆ ಹುಡುಗ ಆಸೆ ಪಡ್ತಾನೆ, ಕನಸಿದೆ ಎಲ್ಲ ಥರದ ಈ ಕತೆ ಆರಿಸ್ಕೊಳ್ಳೋದಕ್ಕೆ ಒಂದು ಧೈರ್ಯ ಅದಿದೆ. ತಾನು ಆ್ಯಕ್ಷನ್ ಪಿಕ್ಚರ್ ಮಾಡಬೇಕು, ಇಡೀ ಸಿನಿಮಾ ನಾನೇ ಕಾಣಿಸ್ಕೋಬೇಕು ಅನ್ನೋದು ಮಾಡೋ ಕೆಪಾಸಿಟಿ ಇತ್ತು ಅವ್ರಿಗೆ. ಬಟ್ ಈ ನೆವರ್ ಸೆಲೆಕ್ಟೆಡ್ ಸ್ಕ್ರಿಪ್ಟ್ ಲೈಕ್ ದಟ್. ಈ ಸೆಲೆಕ್ಟೆಡ್ ಸ್ಕ್ರಿಪ್ಟ್ ಎವ್ರಿಬಡಿ ಪ್ಲೇಸ್ ಎ ರೋಲ್ ಇನ್ ದಿಸ್. ತಾನು ಹೀರೋ ಆಗಬೇಕು, ಬಟ್ ಥ್ರೂ ಕ್ಯಾರೆಕ್ಟರ್ಸ್, ಥ್ರೂ ಮೇಕಿಂಗ್ ನಾನು ಹೀರೋ ಆಗಬೇಕು. ನಾನೊಂದು ಮೆರೆಯೋದಲ್ಲ ಸಿನಿಮಾ, ನನಗೆ ಮೆರೆಸ್ಬೇಕು ಅಂತ ಅನ್ನೋದಲ್ವ, ಅದು ತುಂಬ ಇಂಪಾರ್ಟೆಂಟ್. ತುಂಬ ರೇರ್ ಈಗಿನ ಕಾಲದಲ್ಲಿ ಹೊಸಬರು ಈ ಥರ ಸ್ಕ್ರಿಪ್ಟ್ನ ಆಯ್ಕೆ ಮಾಡಿಕೊಳ್ಳೋದು. ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾತ್ರಗಳಿದೆ, ಪರ್ಫಾರ್ಮೆನ್ಸ್ ಜಾಗ ಇದೆ. ತಲೆ ತಿಂದಿದ್ದಾರೆ, ಕಡಿಮೆ ತಿಂದಿಲ್ಲ. ಪ್ರತಿ ಬೆಳಗ್ಗೆ ಇವತ್ತು ಆ್ಯಕ್ಚುಲಿ ನನಗೆ ಒಂದು 4 ಫೋನ್ ಮಾಡಿ ಫೋನ್ ಹೊಸದೇ ಉಂಟು ಸರ್. నాకు మీరు బయలుదేరారా, మీరు వస్తున్నారా, మీరు ఎప్పుడు వస్తున్నారని. షూటింగ్ టైంలో ఏం అండి, ఎప్పుడు స్టార్ట్ షూటింగ్లో తీసారా, ఇది ఇప్పుడు మాకు టైం దొరికింది, మా ఛాన్స్ తెచ్చుకుంటాను. ತುಂಬ ಇಂಪಾರ್ಟೆಂಟ್ ಇದೆ. ಸಾಯಿ ಬಂದು ಸಿನಿಮಾ ಸೈನ್ ಮಾಡಬೇಕಾದ್ರೆ 15 days ಚಾರ್ಜ್ ಆಗಿದೆ. కొంచెం ఆలోచన చేయించారు, కొంచెం ఎక్కువ చేయండి, రేట్ టికెట్ తీసుకుంటారు పర్వాలేదు అని చెప్పాను. కానీ వినలేదు. సార్ 15 days సార్, దాని మొత్తం మీరు ఏం కావాలి ఎక్స్ట్రా తీసుకుంటే 45 days ఎక్స్ట్రా చేశారు అంతే. నాకు ఇప్పుడు కూడా సినిమా అయిపోయిందని నమ్మకం లేదు. ఫినిష్ అయిందా సెంథిల్ కుమార్ సార్ అడిగాను, సార్ ఫినిష్ అయిందా సార్ అని. తెలియదు సార్, 2 days ఉంది, తెలియదు చేస్తారా లేదా తెలియదు. సో దట్ ఈస్ అవే ఇట్ ఈస్ వెరీ ಫಾರ್ ಪರ್ಫೆಕ್ಷನ್, ಫಾರ್ ಗುಡ್ ಥಿಂಗ್ಸ್ ಆನ್ ಸ್ಕ್ರೀನ್. ಚೆನ್ನಾಗಿ ಆಗಬೇಕು ಅನ್ನೋದಕ್ಕೆ ಎವ್ರಿಬಡಿ ಎಸ್ ರೈಟ್. ಆ್ಯಂಡ್ ಹೊಸ ಹೀರೋಗಳಲ್ಲಿ ನಾನು ಇವರು ಏನಕ್ಕೆ ಮೆಚ್ಕೋಬೇಕು ಅಂದರೆ, ಒಂದು ದಿವಸನೂ ಬಿಟ್ಕೊಡಿಲ್ಲ ಸರ್ ಪರದೆನ. ನಾನು ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಈ ಸ್ಟ್ರಗಲ್ ಎಲ್ಲ ಪರ್ಫೆಕ್ಷನ್. ನಾವೆಲ್ಲ ಒಂದು ಕಾಲದಲ್ಲಿ ಇದೇ ಥರ ಒದ್ದಾಡ್ಕೊಂಡು ಬಂದಿದ್ದೀವಿ, ಇಲ್ಲ ಅಂತಲ್ಲ. ಈಗ ಸರಿ ನಡಿ ಚಲೋ ಹೋಗ್ತಾ ಇರ್ತೀವಿ. ಬಟ್ ಅಗೇನ್ ಪುಟ್ ಅಸ್ ಬ್ಯಾಕ್ ಇನ್ ಸ್ಲೋ ಮೋಷನ್. ಹೇಳ್ಬೇಕು ಹಿಂಗೆ ಮಾಡಬೇಕು ಸಿನಿಮಾ, ಹಿಂಗೆ ಬೇಕು, ಈ ಥರ ಇರ್ಬೇಕು. ಪ್ರತಿ ಫ್ರೇಮು ಎಂಜಾಯ್ ಮಾಡಿಕೊಂಡು ಆ್ಯಕ್ಟ್ ಮಾಡಿದಂಥ ಹೀರೋ ಆಲ್ ಎಫರ್ಟ್ ಪುಟ್ ಆಗಿ. ಇವತ್ತು ಏನು ಪಿಕ್ಚರ್ಗಳು ನಾವು ನೋಡ್ತಾ ಇದ್ದೀವಿ, ವಾಟ್ ಎವರ್ ಫಿಲಿಮ್ಸ್ ಡೂಯಿಂಗ್ ಲಾಟ್ ಆಫ್ ಆ್ಯಕ್ಷನ್ ಏನೋ ಹೋಗ್ತಾ ಇರೋ ಟೈಮಲ್ಲಿ ಇದು ಒಂದು ಜೋನರ್ ಸಿನಿಮಾ. ದಿಸ್ ಇಸ್ ಎ ಡಿಫ್ರೆಂಟ್ ಜೋನರ್ ಫಿಲ್ಮ್ ವೇರ್ ವಿ ಹ್ಯಾವ್ ಫ್ಯಾಮಿಲಿ ಎಥಿಕ್ಸ್ ತುಂಬ ಇರುತ್ತೆ. ಒಂದು ಲೈನ್ ಅದೇ ಹೇಳ್ಬೋದಲ್ವಾ, ಹೇಳಿಲ್ಲ ನೋಡಿ, ಇದನ್ನು ಕೈ ಮುಗಿತಾರೆ, ಬೇಡ ಆಗ್ತಾರೆ, ನಮ್ಗೆ ಇಷ್ಟರಿಗೆ ಇರ್ಬೇಡ ಆಗ್ತಾರೆ ಸ್ಟೇಜಲ್ಲಿ. ಶೂಟಿಂಗ್ ನಮ್ಗೆ ಇಷ್ಟರಿಗೆ ಇರಲ್ಲ, ಶಾರ್ಟ್ ತೆಗೆದು 24 ಗಂಟೆ ಕರೆಯನ್ನು
ನೀವು ಪರ್ಫಾರ್ಮೆನ್ಸ್ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತೇಳಿ ಮಾಡಿಸಿದ್ದಾರೆ. ಎಲ್ಲ ನಾವು ಇವತ್ತೆರಡು ಮಿಕ್ಸ್ ಆಗಿದ್ದಾರೆ. ಐ ಥಿಂಕ್ ತೆಲುಗು ಪ್ರೆಸ್ ಹೋಗಿದ್ದಾರಲ್ಲ, ನಾನು ಒಂದು ಹೇಳ್ಬೇಕು, ನಾನು ಫಸ್ಟ್ ಪ್ರಾಕ್ಟೀಸ್ ಇದೆ ತೆಲುಗು ಇರೋ ఆ సినిమా నుంచి ఆఫ్ సైడ్ చేసుకొచ్చి ఇక్కడ రణధీర చేసి గిరిబాబు గారు నేను యాక్ట్ చేసిన సినిమా ఇప్పుడు అండ్ దట్ ఇస్ వెరీ ఆఫ్ సైడింగ్ ఆల్సో ಅಂಡ್ ಹೇಳಲ್ಲ ಈ ಸಿನಿಮಾ ಇನ್ನು ನಮಗೆ ಪ್ರೊಡ್ಯೂಸರ್ ಹೆಸರಿದೆ ಸಂಜೀವ್ ಕುಮಾರ್ ಅವರು ಮಾತಾಡಿದ್ರೆ ಬೇಡ, ಅವ್ರು ಕ್ಯಾಮ್ರಾ ಇಟ್ಟರೆ ನಾವು 2 ಅವರ್ ಕರಾವಳಿ ಮಲಗಿರ್ಬೋದು. ಫಸ್ಟ್ ಅಪ್ಲೈನ್ ಅಲ್ಲಿ ಬಂದು ನೋಡಿದ್ಮೇಲೆ ಆ 2 ಅವರ್ ವರ್ಕ್ ಅಂತ ಅನಿಸ್ಕೊಡುತ್ತೆ. ಅದೊಳ್ಳೆ ಪೇಂಟಿಂಗ್ ಕಾಣಿಸುತ್ತೆ. ಆಮೇಲೆ ಎಫರ್ಟ್ ಇಟ್ಸ್ ಗೆಟ್ ಥಿಂಗ್ ಆನ್ ದ ಸ್ಕ್ರೀನ್, ಲೈಟಿಂಗ್, ಇವನ್ ಒಂದು ಸ್ಪ್ರೇ ನಮ್ಮ ಹಿಂದೆ ಒಂದು ವಾಟರ್ ಸ್ಪ್ರೇ ಹೋಗ್ಬೇಕು ಅಂದರೆ ಇಲ್ಲ ಬರಲಿ ಒಂದೇ ಚೆನ್ನಾಗಿರುತ್ತೆ ಅಂತ ಹೇಳಿ ಒತ್ತಾಡ್ಕೊಂಡು ಒಂದು ಸಿನಿಮಾ ಚೆನ್ನಾಗಿ ಮಾಡಬೇಕು, ಅದು ಹೀಗೆ ಕಾಣಿಸ್ಬೇಕು, ಅದು ಪೇಂಟಿಂಗ್ ಥರ ಇರಬೇಕು ಅಂದರೆ ಕನಸು ಕಾಣೋದು ಮುಖ್ಯ, ಆ ಪಾದನೆ ತರೋದು ಮುಖ್ಯ ಅನ್ನೋದು ಈ ಟೀಮ್ ಮತ್ತೆ ತೋರಿಸ್ಕೊಡುತ್ತೆ ಸಿನಿಮಾದಲ್ಲಿ. ಆ್ಯಂಡ್ ಇವರಿಬ್ಬರು ಕಾಂಬಿನೇಷನ್ ರಾಧಾಕೃಷ್ಣ has given all his time for 3.5 years career. ಅವರಿಗೆ ಅವನ ಮೇಲೆ ಪ್ರೀತಿ ಅಭಿಮಾನ ಅದು ಸಿನಿಮಾ ತೋರಿಸು. ಪ್ರತಿ ದಿವಸ ಇಲ್ಲ ಸರ್ ನಾವೆಲ್ಲ ಸೇರ್ಕೊಂಡು ನಮಗೆ ಬೆಳೆಸ್ಕೊಡೋಣ, ಖುಷಿ ತರ್ತಿ ಆ್ಯಂಡ್ ಆಲ್ ದಟ್ ಎಫರ್ಟ್ ಐ ಥಿಂಕ್ ಅವ್ರು ತುಂಬಾ ಎಫರ್ಟ್ ಆಗಿದ್ದಾರೆ ಸಂಜೀವ್ ಕುಮಾರ್ ಅವರು. ಇವರದ್ದು ಸಾಂಗ್ ಬಿಡಿ, 3 ವರ್ಷ ಆದ್ಮೇಲೆ ಕೊಟ್ಟರು, 2 ವರ್ಷ ಆದ್ಮೇಲೆ ಕೊಟ್ಟರು, ಸಾಕು ಕರೆಕ್ಟಾ ಸರ್? ಸ್ವಲ್ಪ ನಿಜ ಹೇಳಿದ್ರೆ ಯಾವಾಗ ನೀವೇ ಬರೀ ಸುಮ್ಮನೆ ಹೇಳ್ತೀರಾ? ಹಾಂ ಸರ್ ಕರೆಕ್ಟಾಗಿ ಸೆಕೆಂಡ್ ಅಂದ್ಬಿಟ್ಟಾರೆ మీకు అర్థం కాదండి సార్, మీకు ఏది కావాలో చెవులేసుకుంటారు మొదట్లో వదిలేస్తారు. కరెక్ట్ కదా? లీవ్ దిస్ మూమెంట్, ఇదే వాట్ యు వాంట్ ఓన్లీ. సార్ నచ్చితే లీవ్ దిస్ మూమెంట్ సార్, నచ్చింది లీవ్ దిస్ మూమెంట్, ఇంకా నచ్చింది లీవ్ దిస్ మూమెంట్. అందుకే సోషల్ మీడియా ಎಂಟ್ರಿ ಆಗ್ಬೋದು. ನೀವು ಕೇಳ್ತೇವೆ ಬನ್ನಿ. ವಾಟ್ ಎವರ್ ನಾನು ಏನು ಹೇಳಿದ್ನ ಅಷ್ಟು ಇಲ್ಲ. ದಿಸ್ ಬಾಯ್ ಹ್ಯಾಸ್ ಪುಟ್ ಲಾಟ್ ಆಫ್ ಎಫರ್ಟ್ ಫಾರ್ ದಿಸ್ ಫಿಲ್ಮ್ ಆ್ಯಂಡ್ we have all, I think we have given the support to him and we wish him all the best. Heartfully I wish this film and definitely ಸಿನಿಮಾ ಚೆನ್ನಾಗಿದೆ. ಯಾವ ಥರ ಚೆನ್ನಾಗಿದೆ ಅಂದರೆ ಈ ರೀಸೆಂಟ್ ನಾವು ನೋಡ್ತಿರೋ ಸಿನಿಮಾಗಳು, ನಾನು ಆ್ಯಕ್ಟ್ ಮಾಡೋ ಸಿನಿಮಾಗಳು ಕೂಡ ನನಗೆ ಇಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಕ್ಕಿದ್ದಂಥ ಸಿನಿಮಾ. ಒಂದು ನಟನೆಗೆ ಒಂದು ಅವಕಾಶ ಕೊಟ್ಟರು, ಅವ್ರು ಮಾಡಿಸೋದು ಬಿಡಲಿಲ್ಲ ನಾವು. ಬಟ್ ಆ ಥರ ಎವ್ರಿಥಿಂಗ್ ಶಾರ್ಟ್ ಓವರ್ ಇನ್ ಸಿನಿಮಾ ಆ್ಯಂಡ್ ಫೈನಲಿ ಐ ಥಿಂಕ್ ವಿತ್ ಟಿಯರ್ಸ್ ಇನ್ ಎಷ್ಟೋಂಥ ಒಬ್ಬ ಮನುಷ್ಯನಿಗೆ ಟಿಯರ್ಸು, ಒಬ್ಬ ಅಪ್ಪ ಅಮ್ಮಗೆ ಬಾಂಧವ್ಯದ ಸಿನಿಮಾ ಮಾಡಿದ್ದಾರೆ ಫಾದರ್ ಅಂಡ್ ಸನ್. ಆ್ಯಂಡ್ ತೆಲುಗು ಕೂಡ ನೀನು ಆ್ಯಕ್ಟ್ చేసి ಆ್ಯಕ್ಟ್ చేసి ತೆಲುಗು ಕೂಡ ನೀನೇ ಆ್ಯಕ್ಟ್ చేసి ನಾನಂದರೆ ಅಲ್ಲ ನನಗೆ ಗೊತ್ತಿದ್ದ ಬೇರೆ ಮಾಡಿದ್ರೆ ಗೊತ್ತಿಲ್ಲ. ಓಕೆ ಹೊರಡ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.